ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತೆ JP ನಡ್ಡಾ ಅವನ ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಈ ಥರ ಪೋಸ್ಟರ್ ಹಾಕಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಇಡೀ ದೇಶದಲ್ಲಿ ನೀವು ಕಿಡಿ ಒರೆಸುವಂಥ ಕೆಲಸವನ್ನು ಮಾಡ್ತಿರ್ಲಿಲ್ವಾ? ಇವನು ಯಾರು ಇವ ಸುರೇಶ್ ಅನ್ನೋನು ಯಾರು, ಅವನ ಹಿನ್ನೆಲೆ ಏನು ಪೊಲೀಸ್ನವ್ರು ಹೇಳ್ಬೇಕು. ವಿ ಬಿಲಾಂಗ್ಸ್ ಟು ವಿಚ್ ಪಾರ್ಟಿ, ವಿ ಬಿಲಾಂಗ್ಸ್ ಟು ವಿಚ್ ಆರ್ಗನೈಸೇಷನ್. ಸೊ ಇಂಥವ್ರನ್ನ ಇಲ್ಲಿ ಒಳಗಡೆ ಇಟ್ಕೊಂಡು ನ್ಯೂಸೆನ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಬರೀ ಅರೆಸ್ಟ್ ಮಾಡುವಂಥದ್ದಲ್ಲ, ಅವನ್ನ ಮಂಪರ್ ಪರೀಕ್ಷೆ ಮಾಡಿ ಅವನಿಗೆ ಪ್ರಚೋದನೆ ಮಾಡಿರುವಂಥದ್ದು ಯಾರು? ಅವನ ಒಬ್ಬನೇ ಎಲ್ಲ ಮಾಡಿರೋದಿಲ್ಲ. ಅವ್ರ ವಿರುದ್ಧ ದೊಡ್ಡ ಷಡ್ಯಂತ್ರ ಇದೆ. BJPಯವರು ಇದ್ದಾರೆ, RSSನವರು ಇದ್ದಾರೆ. ಅವ್ರು ಹೇಳಿ ಮಾಡಿಸ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿ ಮಾಡಬೇಕು ಮೈಸೂರಲ್ಲಿ, ಇಲ್ಲಿಂದ ರಾಜ್ಯಕ್ಕೆ ಕಿಡಿ ಒತ್ತಿಸ್ಬೇಕು, ಇಡೀ ದೇಶಕ್ಕೆ ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಮೂಢ ವಿಚಾರದಲ್ಲಿ ಹೆಂಗೆ ಇಡೀ ದೇಶಾದ್ಯಂತ ನ್ಯೂಸ್ ಮಾಡಿದ್ರು ಅದೇ ರೀತಿ ಮಾಡುವಂಥ ಕೆಲಸಕ್ಕೆ ಇದಕ್ಕೆ ಈಗ ಕೊನೆಯದಾಗಿ ಈ ಅಸ್ತ್ರವನ್ನು ಉಪಯೋಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ನಾವು ಸುಮ್ಮನೆ ಇದ್ದೀವಿ, ಅಭಿವೃದ್ಧಿ ಕಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯವರು ಕೆಟ್ಟ ಹೆಸರು ತರುವಂಥ, ಸಿದ್ದರಾಮಯ್ಯವರು ಬೈಯುವಂಥದ್ದು, ಮಾಡ್ತಾ ಇರುವಂಥ ಹಲ್ಕ ಕೆಲಸ ಇವರು BJPಯವರು ಇವ್ರು ಮಾಡಿಬಿಟ್ಟು ನಮ್ಮ ಮೇಲೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನಾನು ಭಾಳ ಸ್ಪಷ್ಟವಾಗಿ ನನ್ನ ಕಂಪ್ಲೇಂಟಲ್ಲಿ ಹಾಕಿದ್ದೀನಿ. FIR ಮಾಡಬೇಕು ಪ್ರತಾಪ್ ಸಿಂಹ ವಿರುದ್ಧ. ಇಮಿಡಿಯೇಟ್ ಆಗಿ ಪ್ರತಾಪ್ ಸಿಂಹ ಇವತ್ತು ಸಾಯಂಕಾಲದೊಳಗಡೆ ಈ ಊರಿಂದ ಎಸ್ಕೇಪ್ ಆಗೋದಕ್ಕಿಂತ ಮುಂಚೆ ಅವನ್ನ ದೇ ಶುಡ್ ಅರೆಸ್ಟ್ ಹಿಮ್ ಅಂಡ್ ಪುಟ್ ಬಿಹೈಂಡ್ ದ ಬಾರ್. ಅಲ್ಲ, ಯಾರಿಗೂ ಗೊತ್ತಾಗದೇ ಇರೋಂಥದ್ದು ವಿಚಾರದ ಆ ರೀತಿನಲ್ಲೇ ಅವ್ರು ಮಾಡೋದು BJPಯವರು. BJP RSSನವರು ಹೇಳ್ಕೊಂಡು ಬಂದಾರೆ, ಪ್ರಶ್ನವ್ರಿಗೆ ಮಾಹಿತಿ ಕೊಟ್ಬಿಟ್ಟು ಬರ್ತಾರೆ, ಇಲ್ಲ ನಮ್ಗೆ ಹೇಳ್ಬಿಟ್ಟು ಬರ್ತಾರೆ. ಅವ್ರ ಒಳಗಡೆ ಅವ್ರ RSS ಕೆಲಸನೇ ಅದು. ಎಲ್ಲೆಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡ್ತಾರೋ ಅಲ್ಲಿ ಬಹುತೇಕ ಎಲ್ಲ RSSನವರು ಇದ್ದಾರೆ. ಸೊ ವೇಷವನ್ನ ಧರಿಸಿ ಟೋಪಿ ಹಾಕೊಂಡು ಬಂದು ಕಲ್ಲೊಡೆಯುವಂತ ಕೆಲಸವನ್ನು ಮಾಡಿರುವಂಥದ್ದು ಪೊಲೀಸ್ ಮಾಹಿತಿನೂ ಇದೆ. ಪೊಲೀಸ್ನವ್ರು ಹೇಳ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಅಲ್ಲ, ಎಲ್ಲಾರು ಅಂತ ನಾನು ಹೇಳ್ತಾ ಇದ್ದೀನಾ? ಎಲ್ಲಾರನ್ನೂ ಹೇಳ್ತಾ ಇದ್ದೀನಿ ನಾನು. ಈಗೇನು 2000 3000 ಅಂತ ನೀವು ತೋರಿಸ್ತಾ ಇದ್ದೀರಿ. 2000 RSSನವರು ಅಂತ ಹೇಳ್ದ ನಾನು. 300 ಜನ ಬಂದಿದ್ದಾರೆ ಮೈಸೂರಿಗೆ, ಅದ್ರಲ್ಲಿ 50 ಜನ NR ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ ಅನ್ನುವಂಥದ್ದು ನನ್ನ ಆಪಾದನೆ. ಮೈ ವೆರಿ ಕ್ಲಿಯರ್ ಅಲಿಗೇಷನ್ಸ್. ಸೊ ಅದ್ರ ವಿರುದ್ಧ ತನಿಖೆ ಮಾಡುವಂಥ ಕೆಲಸ ಆಗಬೇಕು. ಇದು ಸುಮ್ಮನೆ ಇಷ್ಟಕ್ಕೆ ಬಿಡಲ್ಲ ಅವರು. ಯಾಕೆಂದ್ರೆ ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇನ್ನ ಒಂದು ವಾರ 10 ದಿವಸ ಇದನ್ನು ಎಪಿಸೋಡ್ನ ನಡೆಸ್ತಾರೆ ಅವರು. BJP ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಯಾರು ತಪ್ಪು ದಯಮಾಡಿ ಹೇಳಿ. ಯಾರ ಧರ್ಮಗುರು ವಿರುದ್ಧ ಅವಹೇಳನಕಾರಿ ಪೋಸ್ಟರ್ ಮಾಡಿರುವಂಥವ್ರು ಯಾರು? ಯಾರ ಲೀಡರ್ಸ್ ವಿರುದ್ಧ ಮಾಡಿರುವಂಥ ನಾವೇನ ಮಾಡಿದೀವಾ? ನಮ್ಮ ಲೀಡರ್ಸ್ಗಳ ವಿರುದ್ಧ ಮಾಡಿ ನಮ್ಮ ಮುಸ್ಲಿಂ ಮುಖಂಡಗಳ ಧರ್ಮಗುರುಗಳ ವಿರುದ್ಧ ಪೋಸ್ಟರ್ ಹಾಕ್ಬಿಟ್ಟು ತಿರ್ಗಾ ಅವರೇ ಸ್ಟ್ರೈಕ್ ಮಾಡುವಂಥದ್ದು, ಅವರೇ ಬಂದು ಪ್ರಚೋದನೆ ಮಾಡ್ತಾ ಇರುವಂಥದ್ದು, ಅವರೇ ಮುಸ್ಲಿಂ ಯುವಕರನ್ನ ಮುಸ್ಲಿಂ ಸಮುದಾಯನ ಬೈಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಏನು ಮುಸ್ಲಿಂ ಸಮುದಾಯ ಅಂದ್ರೆ ಏನು ಅನ್ಕೊಂಡಿದ್ದೀರಿ ನೀವು? ಈ ದೇಶದ ಮಕ್ಕಳಲ್ವ ಅವರು? ಈ ದೇಶದ ಮಣ್ಣಿನ ಮಕ್ಕಳಲ್ವ? ನಿಮ್ಮ ಥರ ಅಲ್ವಾ ಅವರು? ಏನು ಹೊರದೇಶದಿಂದ ಬಂದಿರುವಂಥರ? ನಿಮ್ಗೆ ಯಾವ ರೈಟ್ಸ್ ಇದೆಯೋ ಅದಕ್ಕೆ 10% ರೈಟ್ ಅವ್ರಿಗೂ ಇದೆ. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕುವಂಥ ಹಕ್ಕಿದೆ. ನೀವು ಜಾತಿ ರಾಜಕೀಯ ಮಾಡಿ ಬೇಳೆಕಾಳು ಬೇಯಿಸುವಂಥ ಕೆಲಸವನ್ನು ಮಾಡಬೇಡಿ. ನಿರ್ದಾಕ್ಷಿಣ್ಯವಾಗಿ ನಾನು ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ಕೊತಾ ಇದ್ದೀನಿ, ಆಗ್ರಹಿಸ್ತಾ ಇದ್ದೀನಿ, ದಯಮಾಡಿ ಒದ್ದು ಒಳಗಡೆ ಹಾಕ್ಸಿ. ಸುಮ್ಮನೆ ಹೇಳಿಕೆ ಮಟ್ಟ ಕೊಡಬೇಕು. ಹೌದು, ನಾನು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಪ್ರತಾಪ್ ಸಿಂಹನ ಮೊದಲು ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಪ್ರತಾಪ್ ಸಿಂಹ ಈ ರೀತಿ ಕಿಡಿ ಒತ್ಸುವಂಥದ್ದು ಅವನ ಚರಿತ್ರೆ. ಅದು ಈ ಫ್ರಮ್ ದಟ್ ಕ್ಯಾಟಗರಿ. RSS ಇಂದ ಬಂದಿರುವಂಥ ವ್ಯಕ್ತಿ. ದಿನ ಬೆಳಗ್ಗಿದ್ರೆ ಮುಸ್ಲಿಂ ಸಮುದಾಯನ ಕಾಂಗ್ರೆಸ್ನ ಬೈಯುವಂಥದ್ದು ಏಕೈಕ ಚಾಳಿ. ಯಾಕೆ ಇವನು ಬಂದ ಇಲ್ಲಿ ಒಳಗಡೆ? ದಯಮಾಡಿ ಹೇಳಿ, ಏನಾಗಿದೆ ಅವನಿಗೆ ಅನಾಹುತ? ಏನು ಸಮಸ್ಯೆ ಆಗಿದೆ? ಅವ್ರ ಮನೆಯವ್ರಿಗೆ ಏನಾದ್ರು ಸಮಸ್ಯೆ ಆಗಿದೆಯಾ? ಅವ್ರ ಕುಟುಂಬಕ್ಕೆ ಏನಾದ್ರು ಸಮಸ್ಯೆ ಆಗಿದೆಯಾ? ಇಲ್ಲ ಹಿಂದೂಗಳಿಗೆ ಯಾರಾದ್ರು ಬೈದಿದಾರಾ? ಇಲ್ಲ ಇನ್ನೇನಾದ್ರು ಮಾಡಿದಾರ ಅನ್ನುವಂಥದ್ದು ಹೇಳಿ. ನಮ್ಮ ಲೀಡರ್ಸ್ನ ನೀವು ಬೈದ್ಬಿಟ್ಟು ನಮ್ಮ ಲೀಡರ್ಸ್ನ ಭಾಳ ಅಶ್ಲೀಲವಾಗಿ ಚಿತ್ರವನ್ನ ನೀವು ಬಿಂಬಿಸಿಸ್ಬಿಟ್ಟು ತಿರ್ಗಾ ನೀವು BJPಯವರು ಬಂದು ಅದಕ್ಕೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿ, ಪೆಟ್ರೋಲ್ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಕಾಲ್ ಕರ್ಕೊಂಬರ್ತಾ ಇದ್ದೀರಾ? ಅದಕ್ಕೆ ಅವಕಾಶವನ್ನು ಕೊಡಲ್ಲ. ಅದೇ ಲೆಟ್ ಇಟ್ ಗೋ ಟು ಎನಿ ಎಕ್ಸ್ಟೆಂಟ್. ನಾನು ಆಗ್ರಹಿಸ್ತಾ ಇದ್ದೀನಿ, ದಯಮಾಡಿ ಅಂಥ ಪ್ರಚೋದನೆ ಹೇಳಿಕೆ ಕೊಡುವಂಥವ್ರಿಗೆ, ಅಂಥ ಗಲಾಟೆ ಮಾಡುವಂಥವ್ರಿಗೆ ಯಾರೇ ಇರಲಿ, ಶೂಟ್ ಅಟ್ ಸೈಟ್ ಆರ್ಡ್. Because peace is very important for us. We don't want Karnataka to become another Manipur. ನಾಚಿಕೆ ಆಗಲ್ವ ನಿಮಗೆ BJPಯವ್ರಿಗೆ? ಏನಾದ್ರು ಮಾನ ಮರ್ಯಾದೆ ಇದೆಯಾ ನಿಮಗೆ BJPಯವ್ರಿಗೆ? ಅಭಿವೃದ್ಧಿ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದೀರಾ? ಏನು ಕೇಂದ್ರದ ಬಜೆಟ್ 205 ಲಕ್ಷ ಕೋಟಿ ಸಾಲ ಮಾಡಿದ್ದೀರಿ, ಅದನ್ನೆಲ್ಲ ಮರೆಮಾಚುವಂಥದ್ದಕ್ಕೆ ಈ ಥರ ಅಲ್ಲಲ್ಲೇ ಪ್ರಚೋದನಕಾರಿಯ ಭಾಷಣಗಳನ್ನು ಮಾಡಿಕೊಂಡು, ಪ್ರಚೋದನಕಾರಿಗಳನ್ನ ಇದನ್ನ ಪೋಸ್ಟರ್ಗಳನ್ನ ಹಾಕೊಂಡು ಜನಗಳನ್ನ ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ? ಅದಕ್ಕೆ ಅವಕಾಶ ಇಲ್ಲ, ಅವಕಾಶ ಕೊಡಬಾರ್ದು ಅಂತ ನಾನು ಪೊಲೀಸ್ನವರಲ್ಲಿ ಮನವಿ ಮಾಡ್ಕೊತೀನಿ. ಪೊಲೀಸ್ನವರು ಯಾರನ್ನೂ ಕೈ ಕಟ್ಟಿಲ್ಲ ನಾವು.
ಪೊಲೀಸ್ನವ್ರಿಗೆ ಯಾರಿಗೂ ನಾವು ನಮ್ಮ ಕಂಟ್ರೋಲ್ ಇಟ್ಕೊಂಡಿಲ್ಲ, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಲೆಟ್ ದೆಮ್ ಡೂ ಎನಿಥಿಂಗ್ ವಾಟ್ ದೇ ಲೈಕ್ ವಿತ್ ಇನ್ ದಿ ಪರ್ವ್ಯೂ ಆಫ್ ದಿ ಲಾ. ಅದನ್ನು ನಾವು ಒತ್ತಾಯ ಮಾಡ್ತಾ ಇರ್ಬೋದು. ಥ್ಯಾಂಕ್ ಯು.